ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಓಕೆ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆದರೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್‌ನ ಫಸ್ಟ್ ಟೈಮ್ ಮಾಡ್ತೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನೀವುಗಳು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಕಮೆಂಟ್‌ನ ಫೀಡ್‌ಬ್ಯಾಕ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಗೇನ್ ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಓಕೆ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ EPF ಪೋರ್ಟಲ್‌ನ ಯಾವ ಥರ ಓಪನ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ಜನಕ್ಕೆ PF ಪೋರ್ಟಲ್‌ನ ಯಾವ ಥರ ಓಪನ್ ಮಾಡೋಕ್ಕೋ, ಯಾವ ವೆಬ್ಸೈಟಿಗೆ ಹೋಗಬೇಕು ಅಂತಲೇ ಗೊತ್ತಿರಲ್ಲ. ಸೊ ಅಂಥವ್ರಿಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈಸಿಯಾಗಿ ಸಿಂಪಲ್ ಸ್ಟೆಪ್ಗಳನ್ನ ಹೇಳ್ಕೊಡ್ತೀನಿ. ಆ ಸಿಂಪಲ್ ಸ್ಟೆಪ್ ಮೂಲಕ ನಿಮ್ಮ ಒಂದು EPF ಪೋರ್ಟಲ್‌ನ ನೀವು ಓಪನ್ ಮಾಡ್ಕೋಬೋದು. ನಿಮ್ಮ ಒಂದು UAN ನಂಬರಿಂದ ಪಾಸ್ವರ್ಡ್ ಹೊಡೆದ್ಬಿಟ್ಟು ನೀವು ಈಸಿಯಾಗಿ ನಿಮ್ಮ ಒಂದು PFನ ಓಪನ್ ಮಾಡ್ಬೋದು. ಓಕೆನಾ? ಸೊ ಅದರಿಂದ ನಿಮ್ಗೆ ಗೊತ್ತಿದೆ, ನೀವು PFನ ಕ್ಲೈಮ್ ಮಾಡ್ಕೋಬೋದು, ಪಾಸ್ವರ್ಡ್ನ ರೀಸೆಟ್ ಮಾಡ್ಬೋದು, ಮತ್ತು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ಚೇಂಜಸ್ ಮಾಡ್ಬೋದು, ಆ್ಯಡ್ ಮಾಡ್ಬೋದು, ಹಾಗೆ PF ಪಾಸ್ಬುಕ್ನು ಕೂಡ ಡೌನ್ಲೋಡ್ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಯಾವ ಥರ EPF ಪೋರ್ಟಲ್‌ನ ಓಪನ್ ಮಾಡೋದು ಅಂತ. ಓಕೆ, ಹಾಗಾದರೆ ನನ್ನ ಒಂದು ಮೊಬೈಲ್ನಲ್ಲಿ ನಾನೀಗ ಫೈರ್‌ಫಾಕ್ಸ್ ಅನ್ನೋ ಬ್ರೌಸರ್ನ ಓಪನ್ ಮಾಡ್ತಿದ್ದೀನಿ. ನೋಡಿ ಫೈರ್‌ಫಾಕ್ಸ್ ಅಂತ. ಸೊ ಯಾಕೆ ಓಪನ್ ಮಾಡ್ತೀನಿ ಅಂದರೆ ಇದು ನನಗೆ ಸ್ವಲ್ಪ ಸ್ಪೀಡ್ ಅನಿಸುತ್ತೆ, ಫಾಸ್ಟ್ ಇದೆ. ಕ್ರೋಮ್ಗೆ ಹೋಲಿಸಿದ್ರೆ ಕಂಪೇರ್ ಮಾಡಿದ್ರೆ ಈ ಫೈರ್‌ಫಾಕ್ಸ್ ಸ್ಪೀಡ್ ಇದೆ. ಅದಕ್ಕೆ ಅಲ್ಲಿ ಸರ್ಚ್ ಬಟನ್ ಇದೆ ನೋಡಿ, ಆ ಸರ್ಚ್ ಬಟನಲ್ಲಿ EPFO ಮೆಂಬರ್ ಲಾಗಿನ್ ಅಂತ ಟೈಪ್ ಮಾಡಿ. ಓಕೆ, ಟೈಪ್ ಮಾಡಿದಾಗ ಇಲ್ಲಿ ಫಸ್ಟ್ ಪರ್ಪಲ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡು, ಅದನ್ನು ಕ್ಲಿಕ್ ಮಾಡಿ ಝೂಮ್ ಮಾಡಿ. ಝೂಮ್ ಮಾಡಿದಾಗ ರೈಟ್ ಸೈಡಲ್ಲಿ ನಿಮಗೆ ಆನ್ಲೈನ್ ಕ್ಲೈಮ್ ಮೆಂಬರ್ ಅಕೌಂಟ್ ಟ್ರಾನ್ಸ್ಫರ್ ಅಂತ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಮಾಡಿದಾಗ ನಿಮ್ಮ ಒಂದು ಪೇ ಸ್ಲಿಪ್ ಇರುತ್ತಲ್ಲ, ಅದರಲ್ಲಿ UAN ನಂಬರ್ ಇರುತ್ತೆ, ಅದನ್ನು ಹಾಕಿ. ಮತ್ತು ಕೆಳಗಡೆ ಪಾಸ್ವರ್ಡ್ನ ಆಲ್ರೆಡಿ ನೀವು ನಿಮ್ಗೆ ಗೊತ್ತಿದ್ದರೆ ಅದನ್ನು ಹಾಕಿ. ಗೊತ್ತಿಲ್ಲ ಅಂದರೆ ಅಲ್ಲಿ ಫಾರ್ವರ್ಡ್ ಪಾಸ್ವರ್ಡ್ ಅಂತ ಆಪ್ಷನ್ ಇರುತ್ತೆ. ಅದ್ರ ಬಗ್ಗೆ ಇನ್ನೊಂದು ವೀಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ನೋಡಿ. ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ಅದನ್ನು ಕೂಡ ನೋಡಿ. ಸಪೋಸ್ ನಿಮಗೆ ಅಲ್ಲಿ ಪಾಸ್ವರ್ಡ್ ಮರ್ತೋಗಿದ್ರೆ ಅದನ್ನು ಯಾವ ಥರ ರೀಸೆಟ್ ಮಾಡೋದು ಅಂತ ಅದನ್ನು ಕೂಡ ವೀಡಿಯೋ ಮಾಡಿದ್ದೀನಿ. ಸೊ ನೋಡಿ, ಓಪನ್ ಮಾಡ್ತಾಯಿದ್ದೀನಿ ಪೇಜು. ಜಸ್ಟ್ ಸಿಂಪಲ್ ಸ್ಟೆಪ್ ಇದೆ. ಓಪನ್ ಆದ ತಕ್ಷಣ ಇಲ್ಲಿ OTP ಹ್ಯಾಸ್ ಬೀನ್ ಸೆಂಡ್ ಟು ಯುವರ್ ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತ ಕಾಣಿಸ್ತಾ ಇದೆ ನೋಡಿ. ಅದಕ್ಕೆ ನಿಮಗೆ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ನಿಮಗೆ ಬರುತ್ತೆ OTP. ಅದನ್ನು ನೀವು ಇಲ್ಲಿ ಟೈಪ್ ಮಾಡಿ ಕೆಳಗಡೆ ಸಬ್ಮಿಟ್ ಅಂತ ಕೊಡಿ. ಸೊ ಯಾಕೆ ನಾನು ಫೈರ್‌ಫಾಕ್ಸ್ ಬ್ರೌಸರ್ನ ಯೂಸ್ ಮಾಡಿದೆ ಅಂದರೆ ತುಂಬ ಸ್ಪೀಡಾಗಿದೆ. ನಾನು ಯಾವುದೇ ಕೂಡ ಅದರಲ್ಲೇ ಸರ್ಚ್ ಮಾಡೋದು. ನೋಡಿ ಎಷ್ಟು ಬೇಗ ಓಪನ್ ಆಯಿತು. ಅದು ನೀವು ಕ್ರೋಮ್ಗೆ ಹೋದರೆ ಸ್ವಲ್ಪ ಸ್ಲೋ ಆಗಿರುತ್ತೆ ಓಪನ್ ಆಗೋದು. ತುಂಬ ಜನ ಕ್ರೋಮಲ್ಲೇ ಓಪನ್ ಮಾಡ್ತಾ ಇರ್ತಾರೆ, ಹಾಗಾಗಿ ಬೇಗ ಓಪನ್ ಆಗೋಲ್ಲ. ಸೊ ನೀವು ಫೈರ್‌ಫಾಕ್ಸು ತುಂಬ ಜನ ರೇರ್ ಯೂಸ್ ಮಾಡೋದು. ಸೊ ಅದನ್ನು ನೀವು ಯೂಸ್ ಮಾಡಿದ್ರೆ ತುಂಬ ಬೇಗ ಓಪನ್ ಆಗುತ್ತೆ. ಸೊ ಇಲ್ಲಿ ಪಾಸ್ವರ್ಡ್ನ ಹಾಕಿದ್ರೆ ನಿಮಗೆ ಅಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಕೊಟ್ಟರೆ ಅಲ್ಲಿ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ನೋಡಿ ತುಂಬಾ ಈಸಿ ಇದೆ. ಓಪನ್ ಆಯಿತು. ಇಲ್ಲಿ ಓಕೆ ಅಂತ ಕೊಡಿ ಸಾಕು. ಸೊ ಇಲ್ಲಿ ನಿಮಗೆ ತುಂಬಾ ಆಪ್ಷನ್ ಇದೆ. ನೀವು PFನ ಕ್ಲೈಮ್ ಮಾಡ್ಕೋಬೋದು, ಆವಾಗಲೇ ಹೇಳ್ದಂಗೆ. ಪಾಸ್ವರ್ಡ್ನ ಇಲ್ಲೂ ಕೂಡ ಬಂದು ರೀಸೆಟ್ ಮಾಡ್ಕೋಬೋದು. ಮತ್ತು ಏನಾದ್ರು ತಿದ್ದುಪಡಿ ಇದ್ದರೂ ಕೂಡ ನೀವಿಲ್ಲೇ ಮಾಡ್ಕೋಬೋದು. ತುಂಬಾ ಈಸಿ ಇದೆ. ಸೊ ಸ್ಟೆಪ್ನ ಫಾಲೋ ಮಾಡಿ, ತುಂಬಾ ಈಸಿ ಇದೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಮತ್ತೊಂದು ಅದ್ಭುತವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಕಾಮೆಂಟ್ನ ಫೀಡ್ಬ್ಯಾಕ್ ಮೂಲಕ ತಿಳಿಸಿ. ಧನ್ಯವಾದಗಳು.